ದೇವರೇ, ಕಡೆಗೂ ನಮ್ಮ ಶೌರ್ಯನ್ ಕಾಪಾಡೋದಕ್ಕೆ ಅವನ್ ತಾಳಿ ಕಟ್ಟಿರೋ ಹುಡುಗಿನೇ ಬರ್ಬೇಕಾಗಿತ್ತು. ಅನು ಮತ್ತೆ ಶೌರ್ಯನ್ ಸಂಬಂಧ ನಿನ್ನೆ ಮೊನ್ನೆದಲ್ಲ, ನೀನೇ ಮಾಡಿರೋ ಋಣಾನು ಬಂದ. ನಮ್ಮೆಲ್ಲರ ಕಣ್ಣಿಗೆ ಅನು ಶೌರ್ಯನ್ಗೆ ಸ್ನೇಹಿತೆ ಆಗಿರ್ಬೋದು, ಆದ್ರೆ ಅವಳು ಶೌರ್ಯನ್ ಕೈ ಹಿಡಿದವಳು. ಅದಕ್ಕೆ ಅವಳು ಅವನು ಬೆನ್ನ ಹಿಂದೆ ನಿಂತು ಕಾವಲಾಗಿ ಕಾಯ್ತಾ ಇದ್ದಾಳೆ. ಇವತ್ತು ಕೂಡ ತನ್ನ ಗಂಡನ ಕಾಪಾಡಿ ಕ್ಷೇಮವಾಗಿ ನಮ್ಮನೆಗೆ ಸೇರಿಸಿದಾಳೆ. ಇದಕ್ಕಿಂತ ಹೆಚ್ಚಿನ ಸೂಚನೆ ಇನ್ನೇನ್ ಬೇಕು ನನಗೆ? ಮೊನ್ನೆ ತಾನೆ ಅವಳು ನಮ್ಮ ಮಾದರಿ ಮಗಳು ಅಂತ ಗೊತ್ತಾಯ್ತು. ಆಮೇಲೆ ನಮ್ ಸೊಸೆ ಅಂತಾನೂ ಗೊತ್ತಾಯ್ತು. ಅವಳು ಈ ಮನೆಗೆ ಬರೀ ಸೋದರ ಸೊಸೆ ಅಲ್ಲ, ಶೌರ್ಯನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿರೋ ಈ ಮನೆ ಸೊಸೆ, ಈ ಮನೆಗೆ ಮಹಾಲಕ್ಷ್ಮಿ. ಜಯಸ್ರ ಮಾತು ನಿಜ ಆಯ್ತು. ಶೌರ್ಯ ಕಟ್ಟಿರೋ ತಾಳಿ ಅವನನ್ನ ಕಾಪಾಡುತ್ತೆ ಅಂತ ಹೇಳಿದ್ರು. ಅವ್ರು ಹೇಳ್ದಾಗೆ ಆಯ್ತು. ಇದು ನೀನ್ ಕೊಟ್ಟಿರೋ ಮುನ್ಸೂಚನೆ. ಇಷ್ಟೆಲ್ಲ ಗೊತ್ತಾದ್ಮೇಲೂ ನಾನ್ ಸುಮ್ನೆ ಇದ್ರೆ ತಪ್ಪಾಗತ್ತೆ. ಅದಕ್ಕೇನೆ ಹಿರಿಯರು ಶುಭಸ್ಯ ಶೀಘ್ರಂ ಅಂತ ಹೇಳಿದ್ದಾರೆ. ಒಳ್ಳೆಯ ಕಾರ್ಯಕ್ಕೆ ತಡ ಮಾಡಬಾರ್ದು. ದೇವ್ರೆ, ಮುನ್ಸೂಚನೆ ಕೊಟ್ಟಿರೋ ನಿನಗೆ ಕೋಟಿ ಕೋಟಿ ನಮಸ್ಕಾರ. ಅಲ್ಲಪ್ಪ, ಏನ್ ಪುಟಿ? ಧೀರಜ್ ಜೊತೆ ಸಿಂಧುನ್ ಕನೆಕ್ಷನ್ ಇರೋ ಹಾಗೆ ನೋಡ್ಕೊ ಅಂತ ಹೇಳಿದ್ರಿ. ಅವ್ರಿಬ್ರನ್ ಮೀಟ್ ಕೂಡ ಮಾಡ್ಸಿದ್ರಿ. ಆದ್ರೆ ಈಗ ನೋಡಿದ್ರೆ ಧೀರಜ್ ಮನೆಯವರೇ ಕಲ್ಪ್ರಿಟ್ ಅನ್ನೋ ಹಾಗೆ ಆಗಿದೆ. ಅಮ್ಮ ಬೇರೆ ಧೀರಜ್ ಮನೆಯವ್ರ ಜೊತೆ ಯಾವ್ದೇ ಕನೆಕ್ಷನ್ ಇಟ್ಕೋಬಾರ್ದು, ಅವ್ರನ್ನ ಮಾತಾಡ್ಬಾರ್ದು, ಅವ್ರನ್ನ ಮೀಟ್ ಆಗ್ಬಾರ್ದು ಅಂತೆಲ್ಲ ಹೇಳಿದಾರೆ. ಹಿಂಗಾದ್ರೆ ಮುಂದೆ ಸಿಂಧು ಏನ್ ಮಾಡ್ಬೇಕು? ಅವ್ರ ಕತೆ ಏನು? ನಾನೇನ್ ಮಾಡ್ಲಿ? ನೀನೇನ್ ಮಾಡ್ಬೇಕು, ನಿಮ್ಮಮ್ಮ ಏನ್ ಮಾಡ್ಬೇಕು, ಸಿಂಧು ಏನ್ ಮಾಡ್ಬೇಕು ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ಈ ಕಿಡ್ನಾಪ್ ಇಂದ ನನ್ನ ತಲೆ ಹಾಳಾಗೋಗಿದೆ. ಅಣ್ಣ ಸೇಫ್ ಆಗಿ ಮನೆಗ್ ಬಂದಲ್ಲಪ್ಪ, ಇನ್ನೇನ್ ಪ್ರಾಬ್ಲಮ್? ಶೌರ್ಯ ಏನೋ ಸೇಫ್ ಆಗಿ ಮನೆಗೆ ಬಂದ, ಆದ್ರೆ ಕಿಡ್ನಾಪ್ ಮಾಡಿದ್ಯಾರೋ, ಅದರಿಂದ ಲಾಭ ಪಡ್ಕೊಂಡಿದ್ದೋ ಯಾರು? ಈಗ ಯಾರಿಗ್ ಲಾಭ ಆಯ್ತು, ಯಾರಿಗ್ ನಷ್ಟ ಆಯ್ತು? ನೋಡು, ನಷ್ಟ ಯಾರಿಗಾಯ್ತು ಅನ್ನೋದು ನಿನಗೆ ಬೇಕಾಗಿಲ್ಲ. ಆದ್ರೆ ಇದರಿಂದ ಲಾಭ ಪಡ್ಕೊಂಡಿದ್ ಮಾತ್ರ ನಿಮ್ ಮಾಧುರಿ ದೊಡ್ಡಮ್ಮ. ಅದ್ ಹೇಗೆ? ನಾನು ಶೌರ್ಯ ಇರೋ ಜಾಗನ ಕಂಡಿಡ್ದು ತಾನೇ ಮುಂದೆ ಹೋಗಿ ಶೌರ್ಯನ ಕಾಪಾಡೋದು. ಇದರಿಂದ ಮನೆಯವ್ರ ದೃಷ್ಟಿಲಿ ಅವನು ತುಂಬಾ ದೊಡ್ಡ ಗ್ರೇಟ್ ಅಂತ ಅನಿಸ್ಕೊಂಡ್ಬಿಟ್ರು. ಮನೆಯವ್ರಿಗೆಲ್ರಿಗೂ ಅವಳ ಮೇಲೆ ಪ್ರೀತಿನೂ ಹೆಚ್ಚಾಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಶೌರ್ಯನ್ಗೆ ಅವಳ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಯ್ತು. ಮಾಧುರಿ ದೊಡ್ಡಮ್ಮ ಇದ್ದಾಳಲ್ಲ, ಅವಳು ಈ ಮನೇಲಿ ಅವಳ ಜಾಗನ ಗಟ್ಟಿ ಮಾಡ್ಕೊಳೋದು ನೋಡ್ತಾ ಇದ್ದಾಳೆ. ಒಂದಲ್ಲ ಒಂದಿನ ನಮ್ಮನ್ನೆಲ್ಲ ಮೂಲೆ ಗುಂಪು ಮಾಡಿ ಈ ಮನೆನ ಅವಳೇ ಕಂಟ್ರೋಲಿ ತಗೋತಾಳೆ. ನೋಡ್ತಾ ಇರು. ಅದ್ ಹೇಗಪ್ಪ ಅಷ್ಟು ಜೋರಾಗಿ ಹೇಳ್ತಿದ್ಯಾ? ನಾನು ನಿಂತರ ಎಲ್ರು ಹೇಳೋ ಮಾತುಗಳನ್ನ ಕೇಳಿಸ್ಕೊಳ್ಳಲ್ಲ. ಅದ್ರ ಹಿಂದೆ ಏನು ಉದ್ದೇಶ ಇದೆ ಅನ್ನೋದನ್ನ ನಾನು ತಿಳ್ಕೊತೀನಿ. ನಿಮ್ಮ ಅಜ್ಜಿ ಆಡಿದ ಮಾತುಗಳು, ನಡ್ಕೋತಿದ್ದ ರೀತಿ ನನಗೇನೋ ಇದೆಲ್ಲ ಏನೋ ಬೇರೆನೇ ಇದೆ ಅಂತ ಅನಿಸ್ತೈತೆ. ಅವ್ರೊಂದ್ ಸಣ್ಣ ಪೂಜೆ ಮಾಡೋಣ ಅಂತ ಅಂದ್ರು, ಅದ್ರಲ್ಲೇನಿದೆ? ಅಜ್ಜಿ ಹೇಳ್ದಾಗೆ ಇಲ್ಲಿ ನಡೆಯೋ ಪೂಜೆ ತುಂಬಾ ಚಿಕ್ಕದೇ ಇರಬಹುದು, ಆದ್ರೆ ನನಗಲ್ಲೇನೋ ಬಿರುಗಾಳಿ ಹೇಳುತ್ತೆ ಅಂತ ಅನಿಸ್ತಾ ಇದೆ. ಬೇಕಿದ್ರೆ ನಾಳೆ ನೀನೇ ನೋಡಕ್ ಗೊತ್ತಾಗತ್ತೆ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಸರಿ ಮಾವ, ನೀವು ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ. ನನಗೆ ಸದ್ಯಕ್ಕಿನ್ ಕೆಲಸ ಜಾಸ್ತಿ, ಅದಕ್ಕೆ ಬರಕ್ ಆಗ್ತಾ ಇಲ್ಲ. ನಾನು ಆದಷ್ಟು ಬೇಗ ಇಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ. ನೀವೇನಾದ್ರೂ ಇದ್ರೆ ಫೋನ್ ಮಾಡಿ ಮಾವ, ಆಯ್ತಾ? ಏನ್ ಲಡ್ಡು, ಗಾಬರಿ ಆಗಿದ್ಯಾ? ಏನಾಯ್ತು? ಗಾಬ್ರಿನಾ? ಹಂಗೇನಿಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ಓ ಹೌದಾ? ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿದ್ದೆ, ಅವನ ಹತ್ರ ಮಾತಾಡ್ತಿದ್ದ? ಇಲ್ಲ ಇಲ್ಲ, ನನ್ನ ಮನೆಯವ್ರಿಗೆ ಫೋನ್ ಮಾಡಿದ್ದೆ, ಮನೆಯವ್ರ ಹತ್ರ ಮಾತಾಡ್ತಿದ್ದೆ. ಏನ್ ಲಡ್ಡು ನೀನು, ನೀನ ಮನೆಯವಳು ಅಂದ್ಮೇಲೆ ಅವನು ಆಗ್ಲಿ ನಾನಾಗ್ಲಿ ನೀನಾಗ್ಲಿ
ಒಂದೇ ಮನೆಯವರಲ್ವಾ? ನಾನು ಹೇಳಿದ್ದು ನಮ್ಮ ಮನೆಯವ್ರ ಜೊತೆ. ನೀನು ನಮ್ಮ ಮನೆಯವಳು ಅಂದಮೇಲೆ ನೀನಾಗ್ಲಿ ನಾನಾಗ್ಲಿ ಅನು ಆಗ್ಲಿ ಒಂದೇ ಮನೆಯವರಲ್ವಾ? ಓ ಹಂಗೆ ಹೇಳಿದ್ರಾ? ಆ ಮಾತು ನಿಜನೇ ಬಿಡಿ. ಲಡ್ಡು, ನಾನಿನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀಯಾ? ಏನು ಪ್ರಮಾಣ ಮಾಡ್ಬೇಕಾ? ಪ್ರಮಾಣ ಮಾಡ್ಬೇಕಾಗಿಲ್ಲ, ಪ್ರಾಮಾಣಿಕವಾಗಿ ಅಂದ್ರೆ ನಿನ್ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನ ನೇರವಾಗಿ ನಿಜವಾಗಿ ಹೇಳ್ತೀಯಾ ಅಂತ. ಆಯ್ತು, ನೀವೇನ್ ಕೇಳಿದ್ರು ಹೇಳ್ತೀನಿ. ಏನ್ ವಿಷಯ ಹೇಳಿ. ಲಡ್ಡು, ನಿಂಗೆ ಅನು ಬಗ್ಗೆ ಏನ್ ಅಭಿಪ್ರಾಯ ಇದೆ? ಈ ಮನೆಗೆ ಅನು ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ ಅಲ್ವಾ? ನಾನು ಶೌರ್ಯ ಒಂದಾದ್ರೆ ದೂರ ಆಗಿದ್ದ ಸಂಬಂಧಗಳೆಲ್ಲ ವಾಪಸ್ ಸಿಗುತ್ತೆ. ನನ್ ಮಾಮ್ಗೆ ಮತ್ತೆ ಅವ್ರ ಮನೆ ವಾಪಸ್ ಸಿಗುತ್ತೆ. ಇನ್ನೇನಿದ್ರು ದೊಡ್ಡವರೆಲ್ಲ ಸೇರಿ ನಮ್ ಮದ್ವೆ ಮಾಡ್ಬೇಕಷ್ಟೆ. ಆಗ ನಮ್ಮಿಬ್ರು ಸ್ನೇಹ ಪ್ರೀತಿ ಆಗುತ್ತೆ, ಪ್ರೀತಿ ಸಂಬಂಧ ಆಗುತ್ತೆ. ಸಾರಿ ಲಡ್ಡು, ಅನು ಬಗ್ಗೆ ಮಾತಾಡ್ತಿದ್ಯಲ್ವಾ? ಅನು ಈ ಮನೆ ಮೊಮ್ಮಗಳು. ಅನುಗೆ ಇದು ತಾತನ ಮನೆನೂ ಹೌದು, ಮಾವನ ಮನೆನೂ ಹೌದು. ಅದೆಲ್ಲ ಈಗಷ್ಟೇ ಗೊತ್ತಾಗಿದ್ದಲ್ವಾ? ಅದಕ್ಕೂ ಮುಂಚೆ ಅನು ಈ ಮನೆಗೆ ತುಂಬ ಕನೆಕ್ಟ್ ಆಗಿದ್ಲು, ಮನೆಯವ್ರನ್ನೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದ್ಲು ಅಲ್ವಾ ಲಡ್ಡು? ಹೌದು, ಅನ್ನೋರು ತುಂಬ ಒಳ್ಳೆಯವರು, ತುಂಬ ಒಳ್ಳೆ ಗುಣ ಅವ್ರದ್ದು. ಎಲ್ರೂ ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ಕೆಲಸನೂ ಚೆನ್ನಾಗಿ ನಿಭಾಯಿಸ್ತಾರೆ. ತುಂಬ ಬುದ್ಧಿವಂತೆ, ಮನೆಯವ್ರನ್ನೆಲ್ಲ ಚೆನ್ನಾಗೇ ನೋಡ್ಕೋತಾರೆ.